ಏನು? ನಾಗಮ್ಮ ನಿನ್ನ ನಿನ್ನ ಆಶೀರ್ವಾದ ಮಾಡಿದ್ಲಾ? ಇದನ್ನ ನಾನ್ ನಂಬೇಕಾ? ಬೇರೆ ಯಾರ ಹತ್ರಾರು ಈ ಕತೆ ಹೇಳು, ನನ್ನ ಹತ್ರ ಬೇಡ. ಸರಿ, ನಿನಗೆ ನಂಬಿಕೆ ಇಲ್ಲ ಅಲ್ವಾ? ಪಕ್ಕದಲ್ಲೇ ಮಾಲಾ ಇದ್ಲು. ಮಾಲಾ, ಹೇಳು ಮಾಲಾ. ಹೌದು ಪುಣ್ಯ, ಇವನ್ ಹೇಳಿದ್ ನಿಜಾನೇ. ಆ ನಾಗಮ್ಮನ ಆಶೀರ್ವಾದ ಇವನಿಗೆ ಸಿಕ್ಕಿದೆ. ಅಲ್ಲಿ ನಾಗಮ್ಮ ತಾಯಿಗಿಟ್ಟಿರೋ ಪ್ರಸಾದನೇ ಈ ಸ್ವೀಟ್ಸ್. ಹೌದಾ? ಹಾಗಾದ್ರೆ ನಾನು ತಿಂತೀನಿ. ಪೂರ್ತಿ ತಿನ್ಬಿಟ್ಟಿಯಾ? ಸರಿ, ಇವಾಗ ಇದನ್ ತಿನ್ನು. ಇದೇನು? ಇದೇ ನಾಗಮ್ಮನಿಗಿಟ್ಟಿರೋ ಪ್ರಸಾದ. ಮತ್ತೆ ಇವಾಗ ನಾನ್ ತಿಂದಿದ್ದು? ಅದು ಅದು ನಿಂಗೋಸ್ಕರ ನಾನ್ ತಂದಿರೋ ಸ್ವೀಟು. ನಾನ್ ತಂದಿದ್ದು ಅಂತ ಹೇಳಿದ್ರೆ ನೀನ್ ತಿನ್ನಲ್ಲ ಅಂತ ನಿಂಗೊಂದ್ ಚಿಕ್ಕ ಸುಳ್ಳು ಹೇಳ್ದೆ. ನಿನ್ನ ಏ ಪುಣ್ಯ, ಏ ಪ್ರಸಾದ ಪ್ರಸಾದ ಪ್ರಸಾದ, ತಿನ್ನು ತಿನ್ನು ತಿನ್ನು. ಅಬ್ಬಾ ದೇವ್ರೆ, ಸ್ವೀಟ್ ತಿನ್ನಿಸ್ಬೇಕು ಅನ್ಕೊಂಡಿದ್ದೆ, ತಿನ್ನಿಸ್ಬಿಟ್ಟೆ. ಇವಾಗ ನಾನು ಹಾಯಾಗಿ ಮಲ್ಕೋತೀನಿ. ಬಾಯ್ ಬಾಯ್, ಗುಡ್ ನೈಟ್. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂದ್ರೆ ಈ ತರ ಪ್ರೀತಿ ಮಾಡೋ ವ್ಯಕ್ತಿ ನಿನ್ ಜೊತೆ ಇರ್ಬೇಕು. ಅವಳೇ ಮಾಡಿದ್ದು, ಎಲ್ಲ ಅವಳೇ ಮಾಡಿದ್ದು. ಆ ನಾಗಮ್ಮ ಮಾಡಿದ್ದು ಮನೆ ಸುತ್ತ ಕುಂಕುಮ ಜಲದಿಂದ ಪ್ರೋಕ್ಷಣೆ ಮಾಡಿ ನಾನು ಮನೆ ಒಳಗೆ ಹೋಗದೆ ಇರೋ ತರ ತಡಿದ್ಲು. ವರ್ಣಿಕಾ ಒಳಗೆ ಪ್ರವೇಶ ಮಾಡದೆ ಇರೋ ತರ ಮಾಡಿದ್ಲು. ಬಿಡಲ್ಲ, ಆ ನಾಗಮ್ಮ ಪುಣ್ಯಾಗೆ ಒಂದು ಅಂತ್ಯ ತೋರಿಸ್ಬೇಕು. ಕ್ಷುದ್ರ ಮಾಂತ್ರಿಕನ ಶಕ್ತಿ ಏನಂತ ಅವರಿಬ್ಬರಿಗೂ ಒಂದ್ಸಲ ತೋರಿಸ್ಬೇಕು ಭೂತಕ್ಕೆ. ಪಶುಪತಿ, ರೇಣುಕಮ್ಮ ತಾಯಿ, ಈ ಕುಂಕುಮ ರಕ್ಷೆ ಕರಗಿ ಹೋಗ್ಬೇಕು. ನಾಗಮ್ಮನ ಶಕ್ತಿ ಕ್ಷಣಕಾಲ ನಿಂತು ಹೋಗ್ಬೇಕು. ನಮ್ಮ ಪಶುಪತಿ ಬಂಗ್ಲೆ ಒಳಗೆ ಹೋಗೋ ಹಾಗಾಗ್ಬೇಕು. ನಡೆಸ್ಕೊಡು ತಾಯಿ, ನಡೆಸ್ಕೊಡು. ಸಾಧಿಸ್ದೆ, ಸಾಧಿಸ್ದೆ ಪಶುಪತಿ, ಸಾಧಿಸ್ದೆ. ರೇಣುಕಮ್ಮ ತಾಯಿ ಶಕ್ತಿಯಿಂದ ಕುಂಕುಮ ರಕ್ಷೆ ಬೂದಿ ಆಗೋಯ್ತು. ನಿನ್ನ ಪ್ರವೇಶಕ್ಕೆ ದಾರಿ ಸಿಕ್ಕಿದೆ. ಇನ್ನು ನಾಗನಿಧಿ ನಮ್ಮದೇ, ನಮ್ಮದೇ ಪಶುಪತಿ, ನಮ್ಮದೇ. ಹೋಗು, ಹೋಗಿ ಪರ್ಣಿಕನ್ನ ಆವರಿಸ್ಕೋ. ಹೋಗ್ ಬರ್ತೀನಿ ಭೂತಕ್ಕೆ. ಜೈ ಭವ, ಜೈ ಭವ.
ಪರ್ಣಿಕಾ, 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 ಪರ್ಣಿ, ಇದೇನು ಇವತ್ತು ಯಾಕೆ ಇಷ್ಟು ವಿಚಿತ್ರವಾಗಿ ಮಲ್ಕೊಂಡಿದ್ದಾಳೆ? ಪರ್ಣಿಕಾ, 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 ಏನೇ ಭದ್ರಾ, ನಿದ್ರಾ ಭಂಗ ಮಾಡಬೇಡ. ಹಾ? ನಿನ್ ಧ್ವನಿ ಯಾಕೆ ಆ ಥರ ಇದೆ? ಪರ್ಣಿಕಾ, ನಿನ್ನೆ ಅಣ್ಣ, ಅತ್ಗೆ, ಅಯ್ಯೋ ದೇವ್ರಿ, ನಿನ್ ಧ್ವನಿ ಯಾಕೆ ಗಂಡಸ್ರ ತರ ಬದ್ಲಾಗ್ ಹೋಗಿದೆ? ಅಣ್ಣ, ಅತ್ಗೆ. ಹೌದು, ಈಗ ನಾನು ಪರ್ಣಿಕಾ ಶರೀರದಲ್ಲಿದ್ದೀನಲ್ಲ, ಆ ವಿಷಯನ ಮರ್ತೋಗಿ ಪಶುಪತಿ ತರನೇ ಆಡ್ತಾ ಇದ್ದೀನಿ. ಭದ್ರಾವತಿಗೆ ಅನುಮಾನ ಬರದೇ ಇರೋ ತರ ಹುಷಾರಾಗಿರ್ಬೇಕು.